ಕಡ್ಡಾಯ ರಜೆಯ ಮೇಲೆ ಕಳುಹಿಸಿರುವ ತಹಸೀಲ್ದಾರರನ್ನು ಮರಳಿ ಕರ್ತವ್ಯಕ್ಕೆ ನೇಮಿಸಬೇಕು. ಇಲ್ಲದಿದ್ದರೆ 2 ದಿನಗಳ ನಂತರ ಉಗ್ರ ಹೋರಾಟ ಮಾಡಲಾಗುವುದು ಎಂದು ದಲಿತ ಸಂಘಟನೆಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ತಹಸೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಧನಂಜಯ ಎಂ ಮಾಲಗಿತ್ತಿ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಹಾಗೂ ಪೂರ್ವಭಾವಿ ಸಭೆ ಕರೆಯದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅವರನ್ನು ಕಡ್ಡಾಯ ರಜೆಯ ಮೇಲೆ ಕಳುಹಿಸಿದ ಜಿಲ್ಲಾಧಿಕಾರಿಗಳು ಅವರನ್ನು ಮತ್ತೆ ಅದೇ ತಹಸೀಲ್ದಾರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲ ಕಲ್ಪಿಸಬೇಕು. ಇಲ್ಲದಿದ್ದರೆ ದಲಿತ ಸಂಘಟನೆಗಳಿಂದ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಸಿರಹಟ್ಟಿಯ ಸಮಸ್ತ ದಲಿತ ಸಂಘಟನೆಯ ಮುಖಂಡರು ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವರದಿ ನಾಗರಾಜ್ ಲಮಾಣಿ, N+ ನ್ಯೂಸ್, ಗದಗ. ಅಖಂಡ ಸಿರಹಟ್ಟಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಗೌರವಾನ್ವಿತ ಬಂಧುಗಳು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಏನು ಆಗ್ರಹ ಪಡಿಸ್ತಕ್ಕಂಥ ಕಾರ್ಯಕ್ರಮ ಏನಂತ ಹೇಳಿದರೆ, ಕೆಲವು 2-3 ತಿಂಗಳ ಹಿಂದೆ ಲಕ್ಷ್ಮೇಶ್ವರ ತಹಸೀಲ್ದಾರಾಗಿ ಸೇವೆಗೆ ಹಾಜರಾಗಿರ್ತಕ್ಕಂಥ ಧನಂಜಯ ಮಾಲಗತ್ತಿ ಅವರು ಇತ್ತೀಚೆಗೆ ನಡೆದಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯ ಕಾರ್ಯಕ್ರಮದ ಪೂರ್ವವೇ ಸಭೆಯನ್ನು ಕರೀಲಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಅವರನ್ನು ಅಲ್ಲಿಂದ ವರ್ಗಾವಣೆ ಮಾಡಬೇಕು, ಅವರನ್ನು ಬೇರೆ ಜಿಲ್ಲೆಗೆ ನೀವು ಕಳಿಸಬೇಕು ಅನ್ನುವಂಥ ಒಂದಿನ ಪಟ್ಟಭದ್ರ ಹಿತಾಸಕ್ತಿಗಳು ಮೊನ್ನೆ ದಿನ 23ನೇ ತಾರೀಕು ಏನು ಅಹೋರಾತ್ರಿ ಧರಣಿಯನ್ನು ಮಾಡಿ ಇವತ್ತು ಮಾನ್ಯ ಧನಂಜಯ ಮಾಲಗತ್ತಿ ಅವ್ರನ್ನ ಏನು ವರ್ಗಾವಣೆ ಕಡ್ಡಾಯ ರಜೆಗಳ ಮೇಲೆ ಕಳಿಸಿದ್ದಾರೆ. ಇವತ್ತು ಆ ಕಡ್ಡಾಯ ರಜೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ವಾಪಸ್ ತೆಗೆದುಕೊಳ್ಳುವುದರ ಮೂಲಕ ಮತ್ತೆ ಧನಂಜಯ ಮಾಲಗತ್ತಿ ಅವರನ್ನ ಲಕ್ಷ್ಮೇಶ್ವರ ತಹಸೀಲ್ದಾರಾಗಿ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒತ್ತಾಯ ಮಾಡುವುದಕ್ಕಾಗಿ ಇವತ್ತು ಸಿರಹಟ್ಟಿ ತಾಲೂಕಿನ ಸಮಸ್ತ ದಲಿತ ಬಂಧುಗಳು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿಗೆ ಕೂತ್ಕೊಂಡು ನಮ್ಮ ನೋವನ್ನು ಇವತ್ತು ಆಗ್ರಹದ ಮೂಲಕ ಹೇಳ್ತಾ ಇದ್ದೇವೆ. ಇವತ್ತು ನಾವು ಮತ್ತೊಮ್ಮೆ ಎಲ್ಲ ಸಂಘಟನೆಗಳ ಮುಖಾಂತರ ಜಿಲ್ಲಾಧಿಕಾರಿ